ಬಸಪ್ಪ ಯಾರಕ್ ಬೇಕಪ್ಪ ಬರಪ್ಪ ಬಿಡ್ತಿದ್ ಯಾವ್ರಪ್ಪ ಇದೆ ಇಲ್ಲೊಂದು ಸಮಸ್ಯೆ. ಇನ್ನೇನು ನಮ್ಮ ಕೆಲಸದಾಗ ಪಟ್ಟಿ ಮಾಡಿರೋ ಗೋಡೆಗಳು ಸ್ಯಾಂಡಿಂಗ್ ಮಾಡೋದು ಕಷ್ಟ, ಅದಕ್ಕೆ ಹುಡುಗರೆಲ್ಲ ರಜಾಕ್ ಬಿಡ್ತಾರೆ. ನಾವೇನೋ ಒಂದು ನಾಟಕ ಹೇಳ್ಬಿಟ್ಟು ಕರ್ಸ್ಕೊಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಅದೇನೋ ಹೇಳ್ತಾರಂತೆ ಕೋಲೆತ್ತವ್ರನ್ನೆಲ್ಲ ಬ್ಯಾಟ್ಗಾರನೆ ಅಂತೇಳಿ. ಹಂಗೆ ಪಟ್ಟಿ ಮಾಡೋದು ಹೆಚ್ಚಲ್ಲ, ಪಟ್ಟಿ ಮಾಡೋದನ್ನ ನೀಟಾಗಿ ಸ್ಯಾಂಡಿಂಗ್ ಮಾಡಬೇಕು. ಇಲ್ಲಂತಾರೆ ಗೋಡೆಗಳು ಕಲರ್ ಹೊಡೆದ್ಬೇಕಾ ನೀಟಾಗಿ ಕಾಣಿಸಲ್ಲ. ಸರಿ ಹಾಗಂತ ಹೇಳ್ಬಿಟ್ಟು ನಾವು ಇವತ್ತು ನೀಟಾಗಿ ಮಿಷಿನ್ ಹಾಕ್ತಾಯಿದ್ರಿ. ಯಾಕಂತಂದರೆ ಕೈಯಲ್ಲಿ ಉಜ್ಜಿದ್ರಷ್ಟು ನೀಟಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ನೋಡಿ ನೀಟಾಗೆಲ್ಲ ಈ ಬ್ಯಾಗಲ್ಲಿ ಬಂದ್ಬಿಡ್ತದೆ. ಈ ವೇಸ್ಟ್ ಏನು ಮಾಡೋಕ್ಕಾಗಲ್ಲ, ಅಕಸ್ಮಾತ್ ವೇಸ್ಟ್ ಬಂದೇ ಬರುತ್ತೆ. ನೀಟಾಗಿ ಪರ್ಕೆನಾಗ ಫಸ್ಟ್ ಧೂಳೆಲ್ಲ ಉಸ್ಕೊಬಿಡ್ಬೇಕು, ಆಗಿದ್ದ ಕಡೆ ಬ್ರಷಲ್ಲಿ ಉಸ್ಕೊಬೇಕು. ಸರಿ ಕೆಲಸ ಮಾಡೋರ್ಗೆ ಮಧ್ಯಾಹ್ನ ಬಾಳೆಹಣ್ಣು ತಂದು ಕೊಟ್ಟರು, ಬಿರಿಯಾನಿನು. ಏನಪ್ಪ ಇವತ್ತು ಬಿರಿಯಾನಿ ಅಂತಂದರೆ, ಇವತ್ತು ಮನೆಯಾಗ ಪಟ್ಟಿ ಎಲ್ಲ ಉಜ್ಜಿದ್ರಲ್ಲ, ಸಿಕ್ಕಾಪಟ್ಟೆ ಧೂಳಿತ್ತು. ಅದಕ್ಕೆ ಅಯ್ಯಮ್ಮನ ಅಡುಗೆ ಮಾಡೋಕ್ಕಾಗಿಲ್ಲ. ಸರಿ ಹೋಟ್ಲಾಗ ತರಿಸ್ಬಿಡ್ತೀನಪ್ಪ ಅಂದ್ಲು. ಸರಿ ಅಕ್ಕ ನಿನ್ನಿಷ್ಟ ಅಂತಂದರೆ ಅವರು ಮಧ್ಯಾಹ್ನ ಊಟಕ್ಕೆ ಈ ಥರ ತಂದಿದ್ರು. ಸರಿ ಅಂದ್ಬಿಟ್ಟು ನಾವು ಧೂಳೆಲ್ಲ ಇತ್ತು ಈಜ್ಬಿಟ್ಟು ಬರೋಣ ಅಂತ ಬಾವಿ ಹತ್ರಕ್ಕೆ ಬಾವಿ ಹತ್ರ ಹೋದ್ರೆ ಮೋಟ್ರ್ಗಳು ಹಾಕಿ ಕರೆಂಟ್ ಇತ್ತು. ಯಾಕಪ್ಪ ಸುಮ್ಮನೆ ಹೆಚ್ಚು ಎಡವಟ್ಟು ಅಂತೇಳಿ ಸುಮ್ಮನೆ ಆಗೋದ್ರೆ. ಸರಿ ಮಾವಿನಕಾಯಿಗಳು ಸೀಸನ್ ಬಂತು, ಯಾರಿಗಾರ ಮಾವಿನಕಾಯಿ ಬೇಕಾದರೆ ಕಾಮೆಂಟ್ ಮಾಡಿರಿ. ದಿನ ಕತೆ ಇಷ್ಟು ಫ್ರೆಂಡ್ಸ್.